ನಮಸ್ಕಾರ. ನಮ್ಮ ಇಂದಿನ ವಿಷಯ ಶ್ರೀರಾಮಕೃಷ್ಣ ಪರಮಹಂಸ, ಅಪಶಕುನಗಳು ಮತ್ತು ಕುರುಡು ನಂಬಿಕೆಗಳು. ಶಿರವನಾಕದೊಳಿರಿಸಿ ಚರಣಗಳೆರಡ ಭೂತಳದಿ ಗುರು ಹಿಮಾಚಲದಂತೆ ನಿಂತಿಯೇ ಶಾಂತಿಯಾಶ್ರಯನೆ ಹೃದಯ ನಿನ್ನದು ಮೇರೆ ಇಲ್ಲದ ರುಂದ್ರವಾರಿನಿಧಿ ಚಲಿತ ಮತಗಳ ಚಂದ್ರ ನಾವೆಗಳಲ್ಲಿ ತೇಲುತ್ತಿವೆ ಅಂತ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಗುರುದೇವ ರಾಮಕೃಷ್ಣನ ಕುರಿತಾಗಿ ಹಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ರಾಮಕೃಷ್ಣರು ಒಂದೇ ಜೀವನದಲ್ಲಿ ಸಾಗಿಸಿದ್ರಂತ ಹೇಳಿದ್ದನ್ನು ಅವರ ಭಕ್ತರು ಮತ್ತು ಅನುಯಾಯಿಗಳು ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ತಾರೆ. ಭಾರತದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಾವಿರಾರು ಜನ ಸಂತರು, ಯೋಗಿಗಳು ಕಾಣ್ತಾರಾದರೂ ಕೂಡ ರಾಮಕೃಷ್ಣ ಪರಮಹಂಸರು ಅವರೆಲ್ಲರಿಗಿಂತಲೂ ಒಂದು ವಿಷಯದಲ್ಲಿ ಬೇರೆಯಾಗಿ ನಿಲ್ತಾರೆ. ರಾಮಕೃಷ್ಣ ಪರಮಹಂಸರು ನಿಂತಾಗ, ಕುಂತಾಗ, ಏನಾದರೂ ಸಂಗೀತವನ್ನು ಕೇಳಿದಾಗ, ಯಾವುದೇ ಒಂದು ಪ್ರಚೋದನೆ ಬಂದಾಗ ತಕ್ಷಣ ಭಾವ ಸಮಾಧಿಗೆ ಹೋಗ್ತಾ ಇದ್ರು. ಭಾವ ಸಮಾಧಿ ಅನ್ನೋದು ಅವರಿಗೆ ಉಸಿರಾಟದಷ್ಟೇ ಸಹಜವಾಗಿತ್ತು. ಇದು ಅಲ್ಲದೆ ಅವರು ಬ್ರಹ್ಮನರಿವಿನ ನಿರ್ವಿಕಲ್ಪ ಸಮಾಧಿಯನ್ನು ಕೂಡ ಆಗಾಗ್ಗೆ ತಲುಪ್ತಾ ಇದ್ದರು, ಗಳಿಸಿದ್ರು. ನಿರ್ವಿಕಲ್ಪ ಸಮಾಧಿ ಅವರಿಗೆ ಬೇಕೆಂದಾಗೆ ಹೋಗಿ ಬರುವ ನೆರಮನೆಯಷ್ಟೇ ಸನಿಹದಲ್ಲಿತ್ತು ಅಂತ ಅವರ ಭಕ್ತರು ನಂಬ್ತಾರೆ. ಬ್ರಹ್ಮಜ್ಞಾನ ಪಡೆದಂಥ ನಿರ್ವಿಕಲ್ಪ ಸಮಾಧಿ ಪಡೆದ ವ್ಯಕ್ತಿಗೆ ಹಲವಾರು ವಿಶಿಷ್ಟ ಗುಣಗಳಿರ್ತವೆ ಅಂತ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಗ್ರಂಥಗಳು, ಧರ್ಮಗ್ರಂಥಗಳು ತಿಳಿಸ್ತವೆ. ಅಂತಹ ಬ್ರಹ್ಮಜ್ಞಾನಿ ನಿರ್ವಿಕಲ್ಪಿ ಸಮಾಧಿ ಪಡೆದಾತ ಸಮದರ್ಶಿತ್ವ ಹೊಂದಿರ್ತಾನೆ, ಸಮದರ್ಶಿಯಾಗಿರ್ತಾನೆ, ಭವಜೀವಗಳ ಬಗ್ಗೆ ಆತನಿಗೆ ಅನುಕಂಪ ಇರುತ್ತೆ ಅಂತ ಅವು ವಿವರಿಸ್ತವೆ. ಇವು ರಾಮಕೃಷ್ಣರ ವಿಚಾರದಲ್ಲಿ ಎಷ್ಟು ನಿಜ ಅನ್ನೋದನ್ನು ನಾವು ನೋಡೋಣ. ರಾಮಕೃಷ್ಣ ಪರಮಹಂಸರು ತಮ್ಮ ಕೊನೆಯ ದಿನಗಳನ್ನ ಎಣಿಸ್ತಾ ಕಾಶೀಪುರದ ತೋಟದ ಮನೆಯಲ್ಲಿರಬೇಕಾದ್ರೆ ಮೇಲು ಕೀಳುಗಳನ್ನ ನಿರಾಕರಿಸುವ ಬ್ರಹ್ಮಜ್ಞಾನಿಯ ಭಾವ ಮತ್ತು ಶಂಕರಾಚಾರ್ಯ ಹಾಗೂ ಚಾಂಡಾಲನ ನಡುವೆ ನಡೆದ ಮಾತುಕತೆಗಳನ್ನು ವರ್ಣಿಸ್ತಾ ಇದ್ರು. ರಾಮಕೃಷ್ಣರು ತಮ್ಮ ಮಾತುಗಳಲ್ಲಿ ಬ್ರಹ್ಮಜ್ಞಾನಿ ಸಮದರ್ಶಿಯಾಗಿರ್ತಾನೆ, ಆತನಲ್ಲಿ ದೈವಿ ಸಾತ್ವಿಕ ಗುಣಗಳು ಇರ್ತವೆ, ಕ್ಷಮೆ, ದಮೆ, ಶೌಚ ಮುಂತಾದವು ತುಂಬಿ ತುಳುಕ್ತಾ ಇರ್ತವೆ. ಆತನಿಗೆ ನೋವು, ನಲಿವು, ಮೇಲು, ಕೀಳು, ಹೊಗಳಿಕೆ, ತೆಗಳಿಕೆ ಎನ್ನುವ ದ್ವಂದ್ವಗಳಾಗಲಿ, ಗರತಿ, ಸೂಳೆ, ಬಡವ, ಬಲ್ಲಿದ, ಕುಲಜ, ಕುಲ ಎನ್ನುವ ಭೇದ ಭಾವಗಳಾಗಿ ಇರೋದಿಲ್ಲ. ಆತ ಸತ್ಯದ ಗೆರೆಯನ್ನು ದಾಟ್ಲಾರಂತ ಮೇಲಿಂದ ಮೇಲೆ ತಮ್ಮ ಭಕ್ತರಿಗೆ ಬೋಧಿಸ್ತಾ ಇರ್ತಾರೆ. ಇಂತಹ ರಾಮಕೃಷ್ಣ ಪರಮಹಂಸರು ವ್ಯಕ್ತಿಗಳಲ್ಲಿ ಗುಣದ ಮೂಲಕ ತಾರತಮ್ಯಗಳನ್ನ ಕಾಣ್ತಾ ಇರ್ತಾರೆ. ಒಂದು ದಿವಸ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯ ಮತ್ತು ಭಕ್ತನಾಗಿದ್ದ ವಿಶ್ವನಾಥ ಉಪಾಧ್ಯಾಯನ ಮನೆಗೆ ಹೋಗ್ತಾರೆ. ಆ ವಿಶ್ವನಾಥ ಉಪಾಧ್ಯಾಯನ ಮನೆಗೆ ಹೋಗ್ಬೇಕಾದ್ರೆ ಅವರಿಗೆ ಎದುರಾಗಿ ತಲೆಗೆ ಕ್ರಾಪು ಬಿಟ್ಕೊಂಡು ಶಿಳ್ಳೆ ಆಗ್ತಾ ಹೋಗ್ತಾ ಇದ್ದ ಒಬ್ಬ 18ರಿಂದ 20 ವಯಸ್ಸಿನ ಯುವಕ ಎದುರು ಬರ್ತಾನೆ. ಆಗ ರಾಮಕೃಷ್ಣ ಪರಮಹಂಸರು ಅದನ್ನು ತಮೋಗುಣಿ ಅಂತ ಕರೀತಾರೆ. ಇನ್ನೊಂದು ದಿವಸ ರಾಮಕೃಷ್ಣ ಪರಮಹಂಸರು ಪ್ರಸಿದ್ಧ ಶ್ರೀಮಂತನಾಗಿದ್ದ ನಂದಲಾಲ್ ಬಸ್ ಮನೆಗೆ ಅವರ ಮನೆಯಲ್ಲಿದ್ದಂಥ ದೇವರ ಪಟಗಳು ನೋಡೋಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ತಿಂಡಿ ಕೊಡ್ತಾರೆ. ತಿಂಡಿ ಕೊಟ್ಟ ನಂತರ ಕೈ ತೊಳ್ಕೊಳ್ಳೋದಕ್ಕೆ ಹಿತ್ತಾಳೆ ತಂಬಿಗೆಯನ್ನು ಕೊಡ್ತಾರೆ. ಆಗ ರಾಮಕೃಷ್ಣರು ಹಿತ್ತಾಳೆ ಪಾತ್ರೆಯಲ್ಲಿ ತಂದ ನೀರಿನಿಂದ ಕೈ ತೊಳೆದುಕೊಳ್ಳೋರು ರಾಜಸಿಕರು ಅಂತೇಳಿ ಹೊರಗಡೆ ಹೋಗಿ ಬಯಲಿನಲ್ಲಿ ಕೈ ತೊಳ್ಕೊಂಡು ಬರ್ತಾರೆ. ಒಂದು ಸಲ ಕೃಷ್ಣದಾಸ ಪಾಲ ರಾಮಕೃಷ್ಣನ ಕಾಣಕ್ಕೆ ಬರ್ತಾನೆ. ಆಗ ರಾಮಕೃಷ್ಣರು ತಮ್ಮದೇ ಆದ ಹಳೆ ಶೈಲಿನಲ್ಲಿ ಮನುಷ್ಯನ ಜೀವನದ ಗುರಿ ಏನು ಅಂತ ಕೇಳ್ತಾರೆ. ಆಗ ಕೃಷ್ಣದಾಸ ಪಾಲ ಜಗತ್ತಿಗೆ ಉಪಕಾರ ಮಾಡೋದು, ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಮನುಷ್ಯನ ಜೀವನದ ಗುರಿ ಅಂತ ಹೇಳ್ತಾನೆ. ಇದರಿಂದ ಬಹಳ ಅಸಮಾಧಾನಗೊಂಡ ರಾಮಕೃಷ್ಣ ಪರಮಹಂಸರು ಆತನ್ನ ರಜೋಗುಣಿ ಅಂತ ಗುರುತಿಸ್ತಾರೆ. ಶಶಧರ ತರ್ಕ ಚೂಡಾಮಣಿ ಇಳಿದುಕೊಂಡಿದ್ದಂಥ ಅತಿಥೇಯನ ಮನೆಗೆ ರಾಮಕೃಷ್ಣನ ಆಮಂತ್ರಣ ಮಾಡೋ ಕುರಿತಾಗಿ ಚರ್ಚೆ ಮಾಡ್ತಾ ಇರ್ತಾರೆ. ಇದು ರಾಮಕೃಷ್ಣ ಪರಮಹಂಸರಿಗೆ ತಿಳಿದು ಬರುತ್ತೆ. ಆಗ ರಾಮಕೃಷ್ಣ ಪರಮಹಂಸರು ಆತನ ಸ್ವಭಾವ ಒಳ್ಳೆಯದಲ್ಲ, ಅಥವಾ ಲುಚ್ಚ ಅಂತ ಹೇಳ್ತಾರೆ. ಆದರೆ ಹಿಂದೆಯೇ ಭಾರೀ ಜಾಣನಾಗಿದ್ದ ನರೇಂದ್ರನಾಥ ದತ್ತ ಆದ್ದರಿಂದಲೇ ನೀವು ಆ ದಿನ ಆತ ಮುಟ್ಟಿದ ಲೋಟದಲ್ಲಿ ನೀರು ಕುಡಿಲಿಲ್ಲ ಅನ್ನುವ ಹೊಸ ಸಂಶೋಧನೆಯನ್ನು ಕೂಡ ಮಾಡ್ತಾನೆ. ಬ್ರಹ್ಮಜ್ಞಾನಿ ಸ್ವಪಚನನ್ನ ಮತ್ತು ದೈವ ಬ್ರಾಹ್ಮಣನನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಬೋಧಿಸಿದ್ದಂಥ ರಾಮಕೃಷ್ಣ ಪರಮಹಂಸರು ವ್ಯಭಿಚಾರ ಮುಂತಾದ ಪಂಚಮಹಾಪಾತಗಳನ್ನು ಮಾಡಿದ ದುಷ್ಟರಿಗೆ ಅನ್ನದಾನ ಮಾಡಬಾರ್ದು, ಅವರ ಕುಳಿತಂಥ ಜಾಗದ ಸುತ್ತಲಿನ 7 ಮೊಳ ಅಪವಿತ್ರ ಆಗುತ್ತೆ ಅನ್ನುವ ರಹಸ್ಯವನ್ನು ತಮ್ಮ ಶಿಷ್ಯರಿಗೆ ತಿಳಿಸ್ತಾರೆ. ಶಾರದಾಮಣಿಯವರು ಒಂದು ದಿವಸ ಶೀಲಗೆಟ್ಟೆಗಳು ಅಂತ ಜನ ಕರೀತಾ ಇದ್ದಂಥ ಹೆಂಗಸಿನ ಮೂಲಕ ಊಟವನ್ನು ರಾಮಕೃಷ್ಣರಿಗೆ ಕಳಿಸ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಆಕ್ಷೇಪಣೆ ಮಾಡ್ತಾ, ಅವಳು ಮುಟ್ಟಿದ ತಟ್ಟಲಿನ ಅನ್ನನ ನಾನು ಹೇಗೆ ತಿನ್ನಲಿ ಅಂತ ಹೆಂಡತಿಯನ್ನು ಪ್ರಶ್ನೆ ಮಾಡ್ತಾರೆ. ಆಗ ಶಾರದಾಮಣಿಯವರು ಮುಂದೆ ನಾನು ಎಂದೆಂದೂ ಹಾಗೆ ಮಾಡೋದಿಲ್ಲ ಅಂತೇಳಿ ಆಣೆ ಪ್ರಮಾಣಗಳ ಮೂಲಕ ಗಂಡನಿಗೆ ಸಮಾಧಾನವನ್ನು ಮಾಡ್ತಾರೆ. ಒಂದು ದಿನ ಕಾಮಾರ ಪುಕ್ಕರದಿಂದ ಒಬ್ಬಾತ ರಾಮಕೃಷ್ಣ ಪರಮಹಂಸನ ಕಣಕ್ಕೆ ಬಂದಿರ್ತಾನೆ. ಆತ ಹೋದ ಮೇಲೆ ರಾಮಕೃಷ್ಣ ಪರಮಹಂಸರು ಆತ ಕುಳಿತಿದ್ದ ಜಾಗದಿಂದ ಒಂದು ಬುಟ್ಟಿಯ ಮಣ್ಣು ನಗೆದು ಹೊರಗೆ ಹಾಕುವಂತ
ಸುತ್ತಲಿದ್ದವರಿಗೆ ಹೇಳ್ತಾರೆ. ಯಾರು ಅದಕ್ಕೆ ಗಮನ ಕೊಡೋದಿಲ್ಲ. ಆಗ ತಕ್ಷಣವೇ ತಾವೇ ಎದ್ದು ಗುದ್ದಲಿಯನ್ನು ತಂದು ಸ್ವಲ್ಪ ಮಣ್ಣನ್ನು ಅಗೆದು ದೂರ ಚೆಲ್ಲಿ ಬರ್ತಾರೆ. ನಂತರ ಅಂಥವರು ಕುಳಿತ ನೆಲದ ಮಣ್ಣು ಕೂಡ ಅಪಶುದ್ಧವಾಗುತ್ತೆ, ಅಪವಿತ್ರ ಆಗುತ್ತೆ ಅಂತ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾರೆ. ಮಾರವಾಡಿ ಭಕ್ತರು ಬಹಳ ಸುಳ್ಳು ಹೇಳಿ ದುಡ್ಡು ಸಂಪಾದನೆ ಮಾಡ್ತಾರೆ. ಅವರು ತರೋದನ್ನು ನನ್ನಿಂದ ತಿನ್ನೋಕ್ಕಾಗೋದಿಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಆಗ ಹೇಳ್ತಾ ಇರ್ತಾರೆ. ಒಂದು ದಿವಸ ರಾತ್ರಿ ದೇವಿ ಕಾಳಿಗೆ ಅರ್ಪಣೆ ಮಾಡಿದ್ದ ನೈವೇದ್ಯದ ಒಂದೆರಡು ಪೂರಿ, ಸ್ವಲ್ಪ ರವೆ ಪಾಯಸ ತಂದು ಅವರಿಗೆ ಊಟಕ್ಕೆ ಕೊಡಲಾಗುತ್ತೆ. ಆಗ ಊಟದ ಜೊತೆಗೆ ಒಂದು ಸಂದೇಶ ಕೂಡ ಇರುತ್ತೆ. ಒಂದು ಚೂರು ಸಂದೇಶವನ್ನು ಮುಟ್ಟಿ ನೋಡಿ ಲಾಟುವನ್ನು, ಅಂದರೆ ಅವರ ನಿರಕ್ಷರಿ ಶಿಷ್ಯನಾದಂಥ ಅದ್ಭುತಾನಂದನನ್ನು ಕರೆದು ಇದನ್ನು ತಂದು ನೀಚಿನಾರು ಅಂತ ಗರ್ಜನೆ ಮಾಡಿ ರವೆ ಪಾಯಸದ ಬಟ್ಟಲಿದ್ದಂಥ ಸಂದೇಶವನ್ನು ಹೊರಗಿಸಿದ್ದಾರೆ. ಈ ಸಂದೇಶ ತಂದವನ ವಿಷಯ ಎಲ್ಲ ನನಗೆ ಗೊತ್ತು, ಅವನ ಶೀಲ ಸರಿ ಇಲ್ಲ ಅಂತ ತೀರ್ಮಾನವನ್ನು ನೀಡುತ್ತಾರೆ. ತಾವು ಬಯಸಿದಂತೆ ಹಣ ವೆಚ್ಚ ಮಾಡದ ಯದುಮಲ್ಲಿಕನನ್ನ ಚಿಪುಣ ಅಂತ ತಮ್ಮಲ್ಲಿ ಬರ್ತಿದ್ದ ಎಲ್ಲರಿಗೂ ಹೇಳೋದು ರಾಮಕೃಷ್ಣನಿಗೆ ಒಂದು ಚಟ ಆಗಿರುತ್ತೆ. ಇದು ಯದುಮಲ್ಲಿಕನ ಕಿವಿಗೆ ಬಿದ್ದು ಆತ ರಾಮಕೃಷ್ಣ ಹತ್ರ ಬರೋದನ್ನು ನಿಲ್ಲಿಸ್ಬಿಟ್ಟಿರ್ತಾನೆ. ಇದನ್ನು ಗಮನಿಸಿ ರಾಮಕೃಷ್ಣ ಪರಮಹಂಸರು ಈ ಹಿಂದೆ ಯದುಮಲ್ಲಿಕ ಭಗವಂತನ ಸಂಬಂಧ ಮಾತಾಡೋದಕ್ಕೆ ಮತ್ತೆ ಕೇಳೋದಕ್ಕೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಹಗಲು ಇರಲು ಹೊಗಳು ಭಟ್ರನ್ನು ಕಟ್ಟಿಕೊಂಡು ಪ್ರಾಪಂಚಿಕ ಸಂಗತಿಗಳ ಬಗ್ಗೆ ಮಾತಾಡ್ತಾನೆ ಅಂತ ತಮ್ಮ ಹಿಂದಿನ ನಿಷ್ಠಾವಂತ ಭಕ್ತನ ಮೌಲ್ಯಮಾಪನ ಮಾಡಿ ಹೀಗಳಿದ್ದಾರೆ. ಒಬ್ಬ ಕೀರ್ತನಕಾರ ತನ್ನ ತಂಡದ ಜೊತೆಗೆ ರಾಮಕೃಷ್ಣ ಪರಮಹಂಸರ ಕೊಠಡಿಗೆ ಬರೋನಿರ್ತಾನೆ. ಆ ತಂಡ ಕುಳಿತುಕೊಳ್ಳೋದಕ್ಕೆ ವರಾಂಡದಲ್ಲಿ ಚಾಪೆನ ಹಾಕಿರ್ತದೆ. ಆಗ ರಾಮಕೃಷ್ಣರು ಆ ಚಾಪೆಗಳ ಮೇಲೆ ಸ್ವಲ್ಪ ಗಂಗಾ ಜಲವನ್ನು ಚಿಮುಕಿಸಿ ಅಲ್ಲಿ ವಿಷಯಾಸಕ್ತರು ಕುಳಿತುಕೊಂಡಿದ್ರು, ಅದು ಅಪವಿತ್ರ ಆಗಿದೆ ಅಂತ ತಮ್ಮ ಶಿಷ್ಯನಿಗೆ ಆದೇಶವನ್ನು ಮಾಡ್ತಾರೆ. ಒಂದು ಸಲ ರಾಮಕೃಷ್ಣ ಪರಮಹಂಸರು ಎಲ್ಲವೂ ಮನಸ್ಸನ್ನು ಅವಲಂಬಿಸಿದೆ. ತಂದೆ ತಾಯಿ ಪರಮನೀಚರಾಗಿದ್ದರೂ ಕೂಡ ಅವರನ್ನು ಕಡೆಗಣಿಸಬಾರ್ದು. ಗುರುಪತ್ನಿ ವ್ಯಭಿಚಾರಿಯಾಗಿದ್ದರೂ ಆಕೆನ ಇಷ್ಟ ದೇವತೆ ಅಂತ ಶಿಷ್ಯರು ಭಾವಿಸಿಕೊಳ್ಬೇಕು. ಗುರು ಕುಡುಕನಾಗಿದ್ದರೂ ಕೂಡ ಆತನನ್ನು ನಿತ್ಯಾನಂದ ಭಾವಿಸಬೇಕು ಅಂತ ಹೇಳಿ ಶಿಷ್ಯರಿಗೆ ನಿರರ್ಗಳವಾಗಿ ಬೋಧನೆಯನ್ನು ಕೂಡ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಮಹೇಂದ್ರನಾಥ ಗುಪ್ತ ಮತ್ತು ಮಣಿಲಾಲರಿಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಸರಳರು, ಯಾರು ಕುಟರು ಅನ್ನೋದನ್ನು ಮತ್ತು ಯಾವುದು ಅಪಶಕನ ಅನ್ನೋದನ್ನು ಪಟ್ಟಿ ಮಾಡ್ತಾ ನಗುತ್ತಿದ್ದ ಭಕ್ತರಿಗೆ ವ್ಯಕ್ತಿಯ ಶಾರೀರಿಕ ಲಕ್ಷಣಗಳೆಲ್ಲ ಚೆನ್ನಾಗಿ ಗಮನಿಸಬೇಕು ಅಂತ ತಿಳಿಸ್ಕೊಡ್ತಾರೆ. ಮೂಳೆ ಬಿಟ್ಕೊಂಡಿರೋರು, ಗುಳಿಗಣ್ಣವರು, ಮೆಳ್ಳೆಗಣ್ಣವರು ಹಾಗೂ ಇಂಥ ಹಲವು ಲಕ್ಷಣ ಹೊಂದಿರೋರು ಸ್ವಾಭಾವಿಕವಾಗಿ ವಿಶ್ವಾಸಿಗಳಲ್ಲ, ಅವ್ರನ್ನ ನಂಬಬಾರ್ದು. ಎಲ್ಲ ದಿಕ್ಕುಗಳಿಂದ ಅಪಚಕಗಳೇ ಉಂಟಾಗ್ತಾ ಇದ್ದರೆ ಮನುಷ್ಯ ಏನು ತಾನೇ ಮಾಡಬಲ್ಲ ಅಂತ ತಿಳಿಸ್ತಾರೆ. ನರೇಂದ್ರನಾಥ ದತ್ತ ಒಬ್ಬ ಒಕ್ಕಣ್ಣಿನ ಸ್ನೇಹಿತನನ್ನು ರಾಮಕೃಷ್ಣ ಪರಮಹಂಸರ ಹತ್ರ ಕರೆತಂದಿರ್ತಾನೆ. ಆತನ ಆ ಕಣ್ಣು ಸಂಪೂರ್ಣ ಕುರುಡೇನೂ ಆಗಿರಲಿಲ್ಲ. ಆತನ್ನು ನೋಡಿ ಇದೇನಪ್ಪ ಇಂದು ಯಾವ ಅನಿಷ್ಟ ಕಾದಿದೆ ಅಂತ ನಾನು ಕಳವಳಗೊಂಡಿದ್ದೆ ಅಂತ ರಾಮಕೃಷ್ಣರು ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರ ಅಂಗಲಕ್ಷಣ ಜ್ಞಾನ ಬಹಳ ವಿಸ್ತಾರ ಮತ್ತು ಆಳವಾಗಿದ್ದು ಅದನ್ನು ತಮ್ಮ ಸುತ್ತುವರೆದಿದ್ದ ಭಕ್ತರೆದುರಿಗೆ ಆಗಾಗ್ಗೆ ತೆರೆದಿಡ್ತಾ ಇರ್ತಾರೆ. ಶರೀರ ಲಕ್ಷಣದಿಂದ ಒಬ್ಬ ವ್ಯಕ್ತಿಗೆ ಭಗವಂತನ ಕೃಪೆ ದಕ್ಕುತ್ತೋ ಇಲ್ಲವೋ ಅಂತ ತಿಳಿಯೋದಕ್ಕೆ ಸಾಧ್ಯ. ಕಪಟಿಯ ಕೈ ಭಾರವಾಗಿರುತ್ತೆ, ಗಿಡ್ಡ ಮೂಗು ಒಳ್ಳೆಯದಲ್ಲ. ಶಂಭು ಮಲ್ಲಿಕನ ಮೂಗು ಗಿಡ್ಡ, ಆದ್ದರಿಂದ ಆತ ಎಷ್ಟು ಜಾಣರಾಗಿದ್ದರೂ ಕೂಡ ಅದಕ್ಕೆ ತಕ್ಕಂತೆ ನಿಷ್ಕಪಟಿಯಲ್ಲ. ಗಟ್ಟಿ ಎಲುಬುಗಳು, ದಪ್ಪ ಮೊಳಕೈ ಕಿಲುಗಳು ಒಳ್ಳೆಯವಲ್ಲ. ಮೆಳ್ಳೆಗಣ್ಣು, ಒಕ್ಕಣ್ಣು ಹೀನ ಲಕ್ಷಣಗಳು. ಒಕ್ಕಣ್ಣಿಗಿಂತ ಮೆಳ್ಳೆಗಣ್ಣು ಸ್ವಲ್ಪ ಮೇಲು. ಮೆಳ್ಳೆಗಣ್ಣಿನವರು ಕಪಟಿಗಳು ಮತ್ತು ದುಷ್ಟರು. ಇಲ್ಲಿಗೆ ಬಂದಿದ್ದ ನ್ಯಾಯಮೂರ್ತಿ ಮಹೇಶ್ ಚಂದ್ರನ ವಿದ್ಯಾರ್ಥಿ ಒಬ್ಬ ನಾಸ್ತಿಕ. ಆತನಿಗೆ ಬೆಕ್ಕಿನ ಕಣ್ಣಿತ್ತು. ಆತನ ನಡಿಗೆ ಶೈಲಿಯಿಂದಲೇ ನಾನು ಆತ ಯಾರಂತ ಗುರುತಿಡಿದೆ. ನಡಿಗೆ ಶೈಲಿಯಿಂದಲೇ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅಂತ ಗುರುತಿಸ್ಬೋದು ಅಂತ ಹೇಳ್ತಾರೆ. ಪುರುಷರ ಶಿಸ್ನದ ಮುಂದೊಗಲು ಮುಸಲ್ಮಾನರಂತೆ ಸನ್ನತಿಯಾಗಿದ್ದರೆ ಹೀನ ಲಕ್ಷಣ ಅಂತ ಹೇಳ್ತಾರೆ. ಆಗ ನಗುತ್ತಾ ಇದ್ದಂಥ ಮಹೇಂದ್ರ ನಾಥ ಗುಪ್ತನಿಗೆ ನೀನು ಅದು ನೋಡ್ಕೋ, ಅದು ಹೀನ ಲಕ್ಷಣ, ನಿಂದು ಹೇಗಿದೆಯೋ ಅಂತೇಳಿ ತಮಾಷೆ ಮಾಡಿ ಎಲ್ಲರನ್ನ ನಗಿಸ್ತಾರೆ. ಕಮಲದ ಕಣ್ಣಿನವರಲ್ಲಿ ಉತ್ತಮ ಆಲೋಚನೆಗಳಿರ್ತವೆ. ಗೂಳಿ ಕಣ್ಣಿನವರಲ್ಲಿ ಕಾಮ ಹೆಚ್ಚಿರುತ್ತೆ. ಯೋಗಿಯ ಕಣ್ಣುಗಳು ಕೆಂಪಾಗಿದ್ದು ಮೇಲ್ಮುಖನಾಗಿರ್ತವೆ. ಓರೆಗಣ್ಣಿನಿಂದ ನೋಡುವಂಥವರು ಬುದ್ಧಿವಂತರು. ಭಕ್ತನ ದೇಹ ಮೆದುವಾಗಿದ್ದು ದೇಹ ಬಡಕಲಾಗಿದ್ದರೂ ಕೂಡ ಗಂಟುಗಳು ಸಡಿಲವಾಗಿದ್ದು ಅಂಗಾಂಗಗಳು ಸುಲಭವಾಗಿ ತಿರುಗ್ತವೆ. ಮುಂಗೈ ಯಾವ ಕಡೆ ವಾಲ್ತದೆ ಅನ್ನೋದ್ರ ಮೇಲೆ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಅಂತ ಗುರುತಿಸ್ಬೋದು. ಹೀಗೆ ರಾಮಕೃಷ್ಣ ಪರಮಹಂಸರು ಅಂಗಲಕ್ಷಣ ಪಾಂಡಿತ್ಯವನ್ನು ಎಲ್ಲರ ಮುಂದೆ ತೋರಿಸ್ತಾ ಇರ್ತಾರೆ. ತಮಗೆ ಹುಕ್ಕ ತಂದು ಕೊಟ್ಟ ಹರಿಯ ಕೈಯನ್ನು ಪರೀಕ್ಷೆ ಮಾಡಿ, ಓಹೋ ಎಲ್ಲ ಇದೆ, ಇದು ಬಹಳ ಒಳ್ಳೆಯ ಲಕ್ಷಣ, ನಿನ್ನ ಕೈ ಸ್ವಲ್ಪ ಸಡಿಲು ಬಿಡು ಅಂತ ಕೇಳ್ತಾರೆ. ಕೈ ನೋಡಿಯೇ ವ್ಯಕ್ತಿ ಕಪಟಿ ಹೌದು ಅಲ್ಲನ್ನುವ ನಿರ್ಧರಿಸುವ ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ಬಹಳ ಹೆಮ್ಮೆ ಇರುತ್ತೆ. ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ಕೇಶವಚಂದ್ರನ ಕಾಣಕ್ಕೆ ಹೋದಾಗ್ಲೂ, ಅವ್ರ ಮನೆಗೆ ಹೋದಾಗ್ಲೂ ಆತನ ಕೈಯನ್ನು ಹಿಡಿದು ಆಟವಾಡ್ತಾ ತೂಗಿ ನೋಡಿ, ನಿನ್ನ ಕೈ ಹಗುರಾಗಿದೆ, ಕಪಟಿ ಕೈ ಬಹಳ ಭಾರವಾಗಿರುತ್ತೆ ಅಂತೇಳಿ ತಮ್ಮ ಸಂಶೋಧನೆಯ ಫಲಿತಾಂಶವನ್ನು ಹೊರಗಾಕ್ತಾರೆ. ನರೇಂದ್ರನಾಥ ದತ್ತ ಪ್ರತಾಪ್ ಚಂದ್ರ ಹಾಜರನ ಪರವಾಗಿ ವಾದ ಮಾಡಿದಾಗ ಆತನ ಬಗ್ಗೆ ಅಸಹನೆ ಹೊಂದಿದ್ದ ರಾಮಕೃಷ್ಣ ಪರಮಹಂಸರು ಆತನನ್ನು ಅಂಗಲಕ್ಷಣ ಮೇಲೆ ಹೀಗೆ ಹೇಳಿದ್ದಾರೆ.
ಗಿಡ್ಡು ಗಿಡ್ಡಾಗಿರುವ, ಗಂಟು ಗಂಟಾಗಿರುವ ದೇಹ ಲಕ್ಷಣ ಒಳ್ಳೆಯದಲ್ಲ. ಇಂಥವರ ಆತ್ಮ ಜಾಗೃತಿ ಇಂಥವರ ಆತ್ಮ ಜಾಗೃತಿ ಸಾವಕಾಶವಾಗಿ ನಿಧಾನವಾಗುತ್ತೆ ಅಂತೇಳಿ ನಿಂದನೆ ಮಾಡಿ ಹಾಜರನನ್ನ ಪ್ರತಾಪ್ಚಂದ್ರ ಹಾಜರನನ್ನ ಆಷಾಢ ಬೂದಿ ಅಂತ ಕರೀತಾರೆ. ಮಲಗಿರುವಾಗ ಸನ್ಯಾಸಿ ಮತ್ತು ಪ್ರಾಪಂಚಿಕರ ಉಸಿರಾಟದ ನಡುವೆ ವ್ಯತ್ಯಾಸ ಇರುತ್ತೆ. ಪ್ರಾಪಂಚಿಕ ಉಚ್ಚವೈದಾಗ ಅದರ ಧಾರೆ ಎಡಗಡೆಗೆ ಸಾಗಿದರೆ ವಿರಕ್ತ ಅನ್ನೋದು ಬಲಕ್ಕೆ ಸಾಗ್ತತೆ. ವಿರಕ್ತನ ಹೇಲನ್ನ ಹಂದಿ ಮೂಸೋದಿಲ್ಲ. ಮುಂತಾದ ಅದ್ಭುತ ಗುಣಗಳಿರ್ತವೆ ಅಂತ ಗುರುಗಳು ತಿಳಿಸಿದ್ರು ಅಂತ ಶಾರದಾನಂದ ಹೆಮ್ಮೆಯಿಂದ ಹೇಳ್ತಾರೆ. ಹೆಂಗಸರ ಗುಪ್ತಾಂಗದ ಪರಿಣಿತಿ ಕೂಡ ತಮ್ಮ ಗುರುಗಳಿಗಿತ್ತು ಅಂತ ಶಾರದಾನಂದ ಬರೀತಾರೆ. ಶಾರದಾನಂದ ಕಡೆ ಹೀಗೆ ಹೇಳ್ತಾರೆ, ದ ಮಾಸ್ಟರ್ sometimes said that the external form of that particular sense organ, with the help of which women acquire motherhood, indicates their inward attachment to sensual enjoyment. He also said that its form varied. Some of its form indicated a very small amount of bristleness. Again, he said that those whose buttocks bulge out like the hind parts of the black ants have the inclination to an inordinate degree ಅಂತ ಶಾರದಾನಂದರು ಬರೀತಾರೆ. ಹಾಗೇನೆ ಯೋನಿಗಳ ಆಕಾರ ಮತ್ತು ಗಾತ್ರದ ಆಧಾರದ ಮೇಲೆ ತಮ್ಮ ಗುರುಗಳು ಹೆಂಗಸರ ಗುಣಲಕ್ಷಣಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದ್ರು ಅಂತೇಳಿ ಶಾರದಾನಂದರು ಹೆಮ್ಮೆ ಪಡ್ತಾರೆ. ರಾಕಾಲ ಚಂದ್ರಘೋಷ್ ಅಂದರೆ ಮುಂದೆ ಸ್ವಾಮಿ ಬ್ರಹ್ಮಾನಂದ ಆದವರು ಅವರ ಹೆಂಡತಿ ವಿಶ್ವೇಶ್ವರಿ ದಕ್ಷಿಣೇಶ್ವರಕ್ಕೆ ಬಂದಾಗ ರಾಮಕೃಷ್ಣ ಪರಮಹಂಸರು ಆಕೆಯನ್ನು ಅಡಿಯಿಂದ ಮುಡಿಯುವವರೆಗೆ ಪರೀಕ್ಷೆ ಮಾಡಿ ಆಕೆಯಿಂದ ಗಂಡನಿಗೆ ದೈವ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಯಾವುದೇ ಅಡಚಣೆ ಆಗೋದಿಲ್ಲ ಅಂತೇಳಿ ತಿಳಿಸಿದರು, ನಮ್ಮ ಗುರುಗಳು ತಿಳಿಸಿದ್ರು ಅಂತ ಶಾರದಾನಂದರವರು ರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಹೆಮ್ಮೆಯಿಂದ ಬರೆದಿದ್ದಾರೆ. ರಾಮಕೃಷ್ಣ ಪರಮಹಂಸರಲ್ಲಿ ಜಾತಿ ತಾರತಮ್ಯದ ಭಾವನೆಗಳು ತುಂಬಿ ತುಳುಕ್ತಾ ಇರ್ತವೆ. ರಾಮಕೃಷ್ಣರಿಗೆ ತಮ್ಮ ಜಾತಿಯ ಬಗ್ಗೆ ಬಹಳ ಹೆಮ್ಮೆ ಇರುತ್ತೆ. ಆಗಾಗ ಶಿಷ್ಯರಿಗೆ, ನನ್ನ ತಂದೆ ಬಹಳ ಆಚಾರನಿಷ್ಠರು, ಅವರು ಶೂದ್ರರಿಂದ ಕಾಣಿಕೆ ಪಡಿತಾ ಇರಲಿಲ್ಲ, ಅವರು ಊರು ಕೆರೆಗೆ ಸ್ನಾನಕ್ಕೆ ಹೋದಾಗ ಯಾರು ಕೂಡ ಕೆರೆ ಒಳಕ್ಕೆ ಇಳಿತಾ ಇರಲಿಲ್ಲ, ಕಾಲಿಡ್ತಾ ಇರಲಿಲ್ಲ ಅಂತ ಕೊಚ್ಕೊಳ್ತಾ ಇರ್ತಾರೆ. ಅದ್ವೈತ ಗೋಸ್ವಾಮಿ ವಂಶಕ್ಕೆ ಸೇರಿದ ರಾಧಿಕಾ ಗೋಸ್ವಾಮಿ ಪರಮಹಂಸನ ಕಾಣೋದಕ್ಕೆ ಮೊದಲ ಬಾರಿಗೆ ದಕ್ಷಿಣೇಶ್ವರಕ್ಕೆ ಬಂದು ಭೇಟಿಯಾದಾಗ ಅವರು ಬ್ರಾಹ್ಮಣರಲ್ಲಿ ಎಷ್ಟೇ ದೋಷಗಳಿದ್ರೂ ಅವರು ಭಾರದ್ವಾಜ, ಶಾಂಡಿಲ್ಯ ಮುಂತಾದ ಋಷಿಗಳ ಗೋತ್ರಕ್ಕೆ ಸೇರಿರೋದ್ರಿಂದ ಅವರೆಲ್ಲರೂ ಪೂಜನೀಯರೇ ಅಂತ ತಮ್ಮ ಶಿಷ್ಯರಿಗೆ ತಿಳಿಸ್ತಾರೆ. ತುಟಿ ಮೇದ್ರ ತುಟಿ ಇದ್ದಂತೆ ಇದ್ದರೆ ನೀಚ ಬುದ್ಧಿ ಉಂಟಾಗ್ತೈತೆ ಅಂತ ರಾಮಕೃಷ್ಣ ನಂಬಿರ್ತಾರೆ. ಒಬ್ಬ ಬ್ರಾಹ್ಮಣ ವಿಷ್ಣು ದೇವಾಲಯದ ಕಾರ್ಯಭಾರಿಯಾಗಿ ಇಲ್ಲಿ ಬಂದಿದ್ದ. ನಾನು ಆತನ ಕೈಯಿಂದ ಊಟ ಮಾಡ್ತಾ ಇರಲಿಲ್ಲ. ಒಂದು ದಿನ ಅಕಸ್ಮಾತ್ವಾಗಿ ನಾನು ಆತನಿಗೆ ಎಲ್ಲೋ ಮೇದ ಅಂತ ಕರೆದೆ. ಆಗ ಆತ, ಹೌದು, ನಮ್ಮ ಮನೆ ಮೇದ್ರಿಕೇರಿನಲ್ಲಿದೆ, ನನಗೆ ಮೇದರಾಗಿ ಕುಕ್ಕೆ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ದಂತ ರಾಮಕೃಷ್ಣರು ಜಾತಿಯ ಮೇಲೆ ತಾರತಮ್ಯವನ್ನು ತೋರಿಸ್ತಾರೆ. ಕೇಶವಸೇನನ ಮನೆಯಲ್ಲಿ ನಡೆದ ನಾಟಕಕ್ಕೆ, ನವಬೃಂದಾವನ ನಾಟಕಕ್ಕೆ ಪರಮಹಂಸರನ್ನ ಕರ್ಕೊಂಡೋಗಿರ್ತಾರೆ. ಅಲ್ಲಿ ಪೂರಿ ಪಲ್ಯ ತಂದು ಕೊಡ್ತಾರೆ. ತಂದವನು ಹಜಾಮನೋ ಅಗಸ್ನೋ, ನಾನಂತೂ ಚೆನ್ನಾಗಿ ಹೊಡೆದೆ, ರಾಕಾಲ ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳ್ದೆ ಅಂತೇಳಿ ರಾಮಕೃಷ್ಣರು ತಮ್ಮ ಹಳೆಯ ಕಥೆಯನ್ನು ಹೇಳಿ ಎಲ್ಲರಿಗೂ ನಗಿಸ್ತಾರೆ. ಇನ್ನೊಂದ್ಸಲ ರಾಮಕೃಷ್ಣ ಪರಮಹಂಸರು ನವದ್ವೀಪದಲ್ಲಿ ಅಂಬಿಗರು ಮಾಡ್ತಾ ಇದ್ದ ಅಡುಗೆಯ ಸುವಾಸನೆಗೆ ನಾನು ಮಾರು ಹೋಗಿದ್ದೆ. ನಾನು ಅವ್ರ ಅಡುಗೆಯನ್ನು ಉಂಡು ಬಿಡ್ಬೋದು ಅಂತೇಳಿ ಮಥುರಾ ಮೋಹನ ವಿಶ್ವಾಸ ಭಾಳ ಹೆದರ್ಕೊಂಡಿದ್ದ. ಆದರೆ ಈಗ ನನ್ನ ಕೈಯಲ್ಲಿ ಆಗ್ದು. ಈಗ ಅಡುಗೆಯವನು ಬ್ರಾಹ್ಮಣನಾಗಿರಬೇಕು, ಆಚಾರವಂತನಾಗಿರಬೇಕು, ಭಗವಂತನಿಗೆ ಪ್ರಸಾದದಂತೆ ಅಡಿಗೆ ಅರ್ಪಿತವಾಗಿರಬೇಕು. ಹಾಗಾಗಿದ್ದಾಗ ಮಾತ್ರ ನನಗೆ ಉಣ್ಣಕ್ಕಾಗೋದು. ಹೀಗೆ ತಮ್ಮ ಊಟದ ಪರಿಶುದ್ಧತೆಯ ಭಾಷಣವನ್ನು ರಾಮಕೃಷ್ಣರು ಬರೀತಾರೆ. ಅತ್ಯಂತ ಸೋಜಿಗದ ಸಂಗತಿ ಏನಂತ ಹೇಳಿದ್ರೆ, ರಾಮಕೃಷ್ಣರಿಗೆ ಸಾಧನೆಯ ಕಾಲದಲ್ಲಿದ್ದಂಥ ಸಮದರ್ಶಿತ್ವ ಸಾಧಿಸಿ ಸಿದ್ಧ ಸ್ಥಿತಿಗೆ ಬಂದು ಬೋಧಿಸುವ ಸಂತನಾದ ನಂತರ ಇಲ್ದಂತಾಗಿರುತ್ತೆ. ಗಾಣಿಗ ಜಾತಿಯ ಮಣಿಮಲ್ಲಿಕ ಶ್ರೀಮಂತನಾಗಿರ್ತಾನೆ. ಆತ ಬಡ ವಿದ್ಯಾರ್ಥಿಗಳಿಗೆ ನೆರವಾಗೋದಕ್ಕೆ 25,000 ಶಾಶ್ವತ ಠೇವಣಿಯನ್ನು ಕೂಡ ಇಟ್ಟಿರ್ತಾನೆ. ರಾಕಾಲಚಂದ್ರ ಘೋಷ್ ಊರಿನಲ್ಲಿ ನೀರಿಗೆ ಬರುತ್ತೆ. ಆದ್ದರಿಂದ ನೀನು ಅಲ್ಲಿ ಕೆರೆ ಕಟ್ಟಿಸು, ಜನರಿಗೆ ಉಪಕಾರ ಮಾಡ್ದಂಗೆ ಆಗುತ್ತೆ, ನಿನ್ನ ಹತ್ರ ತುಂಬ ಹಣ ಇದೆ, ಇಟ್ಕೊಂಡು ಏನು ಮಾಡ್ತೀಯ ಅಂತ ರಾಮಕೃಷ್ಣರು ಹೇಳ್ತಾರೆ. ಅದರ ಹಿಂದೆನೇ ಗಾಣಿಗರು ತುಂಬ ಲೆಕ್ಕಾಚಾರದವರು ಅಂತ ನಾನು ಕೇಳಿದ್ದೀನಿ ಅಂತ ಕುಹುಕದಲ್ಲಿ ತಾವು ಹೆಚ್ಚುವರಿ ಮಾತನ್ನು ಸೇರಿಸ್ತಾರೆ. ಇದಾದ ನಂತರ ಮಣಿಪಲ್ಲಿಕ ಸ್ವಲ್ಪ ಹೊತ್ತಿನ ನಂತರ, ಮಹಾಶಯರೇ, ಕೊಳ ತೋಡ್ಸೋದಕ್ಕೆ ಬಾವಿ ತೋಡ್ಸೋದಕ್ಕೆ ಹೇಳಿದ್ರಿ, ಅಷ್ಟಕ್ಕೆ ನಿಲ್ಲಿಸಿದ್ರೆ ಚೆನ್ನಾಗಿತ್ತು, ಗಾಣಿಗ ಗೇಣಿಗ ಅಂತ ಈ ಮಾತೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ರಾಮಕೃಷ್ಣನ ಸುಸ್ತುವರೆದಂಥ ಭಕ್ತರು ಘಾಗೈಸಿ ನಗುತ್ತಾರೆ. ಶ್ಯಾಮಾಪುರದಲ್ಲಿರಬೇಕಾದ್ರೆ ಕ್ಯಾನ್ಸರ್ ತಾಗಿ ಗುರುಗಳನ್ನು ಕಾಣೋದಕ್ಕೆ ಬಂದಿದ್ದಂಥ ಶ್ಯಾಮ ಬಸು ದೇವರೇ ಎಲ್ಲ ಕಾರ್ಯಗಳನ್ನ ಮಾಡೋದಾದರೆ ಮನುಷ್ಯನಿಗೆ ಏಕೆ ಶಿಕ್ಷೆ ಅನ್ನುವ ಪ್ರಶ್ನೆ ಹೆಚ್ಚುತ್ತಾನೆ. ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇರುವ ರಾಮಕೃಷ್ಣ ಪರಮಹಂಸರು ನಿನ್ನದು ಅಕ್ಸಾಲಿ ಬುದ್ಧಿ ಅಂತ ಜಾತಿಯ ಆಧಾರದ ಮೇಲೆ ಆತನ್ನ ಹೀಗಳಿದ್ದಾರೆ. ಬ್ರಾಹ್ಮಣನಲ್ಲದವನಿಗೆ ಸಿದ್ಧ ಪುರುಷನಾಗೋದಕ್ಕೆ ಸಾಧ್ಯವೇ ಅಂತ ಕೇಳಿದಾಗ, ಯಾಕಾಗದು? ಕಲಿಗಾಲದಲ್ಲಿ ಶೂದ್ರರಿಗೆ ಭಕ್ತಿ ಉಂಟಾಗ್ತದೆ ಅಂತ ಹೇಳಿಲ್ವೇ? ಉದಾಹರಣೆಗೆ ಶಬರಿ, ರೋಹಿದಾಸ ಮುಂತಾದವರು ಸಿದ್ಧ ಪುರುಷರಾಗಲಿಲ್ಲ ಅಂತ ಮಿಂಚಿನ ಉತ್ತರವನ್ನು ರಾಮಕೃಷ್ಣ ಪರಮಹಂಸರು ನೀಡ್ತಾರೆ.
ದಕ್ಷಿಣೇಶ್ವರದಲ್ಲಿ ಪ್ರತಿದಿನ ಉಚಿತ ಭೋಜನಾಲಯದಲ್ಲಿ ಬ್ರಾಹ್ಮಣ ಮತ್ತು ಅಬ್ರಾಹ್ಮಣರ ಅನ್ನುವ ಎರಡು ಪ್ರತ್ಯೇಕ ಪಂಕ್ತಿಗಳು ಸಾಗ್ತಾ ಇರ್ತವೆ. ಬ್ರಾಹ್ಮಣರು ಹೆಚ್ಚು, ಇತರರು ಕೀಳು ಎನ್ನುವ ಜಾತಿ ಭೇದವನ್ನ ಸಹಜ ಅಂತ ನಂಬಿದ್ದಂಥ ಸಮದೇರ್ ರಾಮಕೃಷ್ಣರಿಗೆ ಇದರಲ್ಲಿ ಯಾವ ತಪ್ಪು ಕೂಡ ಕಂಡಿರದಿರಲಿಲ್ಲ. ಇದರಿಂದ ನಾವು ಒಂದು ಅಂಶವನ್ನು ಸ್ಪಷ್ಟವಾಗಿ ಕಾಣಬಹುದು. ರಾಮಕೃಷ್ಣರ ಜಾತಿ ಭೇದದ ನಿರಾಕರಣೆ ಸಮಾನತೆ ಮತ್ತು ಸಾಮಾಜಿಕ ಚಿಂತನೆಯ ಫಲ ಆಗಿರದೆ ಸಾಂಪ್ರದಾಯಿಕವಾದ ಭಕ್ತನಿಗೆ ಕುಲ ಅನ್ನೋದೇ ಆಗಿರ್ತದೆ. ಇದು ಕೂಡ ಸ್ಥಿರವಾದ ನಿಲುವು ಆಗಿರೋದಿಲ್ಲ. ಅವರ ಚಿಂತನೆಯಲ್ಲಿ ಭಕ್ತರಲ್ಲದ ಬ್ರಾಹ್ಮಣ ಮತ್ತು ಅಬ್ರಾಹ್ಮಣರ ನಡುವೆ ಹುಟ್ಟಿನಿಂದ ಬರುವ ಜಾತಿ ತಾರತಮ್ಯಕ್ಕೆ ಯಾವಾಗಲೂ ಮನ್ನಣೆ ಇರುತ್ತೆ. ರಾಮಕೃಷ್ಣ ಪರಮಹಂಸರಲ್ಲಿ ಲಿಂಗ ತಾರತಮ್ಯದ ಭಾವನೆಗಳು ಕೂಡ ದಟ್ಟವಾಗಿರ್ತವೆ. ಜಾನ ಬಜಾರ್ನ ಸೂಳೆ ಹಾಗೂ ತಾಯಿ ಕಾಳಿನಲ್ಲಿ ನಾನು ಭೇದವನ್ನು ಕಾಣೋದಿಲ್ಲ ಅನ್ನೋದು ರಾಮಕೃಷ್ಣರ ಒಂದು ಬೊಗಳೆ ಹೇಳಿಕೆ ಆಗಿರುತ್ತೆ. ಅದು ನಿಜವಾದ ಆಚರಣೆಯಲ್ಲಿ ಇರಲ್ಲ. ವಯಸ್ಸಾದ ಸೋಳೆ ಒಬ್ಬಳ ಜೊತೆಗೆ ಮಾತನಾಡಬಾರದು ಅಂತ ಶಾರದಾಮಣಿಗೆ ತಾಕೀತು ಮಾಡಿ ರಾಮಕೃಷ್ಣರು ಎಚ್ಚರಿಸಿರ್ತಾರೆ. ಭಗವತಿ ದಾಸಿ ರಾಮಕೃಷ್ಣ ಪರಮಹಂಸರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಒಂದು ದಿವಸ ಮಾಡ್ತಾಳೆ. ಚೇಳು ಕುಡಿಸ್ಕೊಂಡವರಂತೆ ರಾಮಕೃಷ್ಣ ಪರಮಹಂಸರು ಎದ್ದು ನಿಂತು ಗೋವಿಂದ ಗೋವಿಂದ ಅಂತ ಕೂಗ್ಕೊಳ್ತಾರೆ. ಉಸಿರು ಕಡಿದವರಂತೆ ಓಡಿ ಹೋಗಿ ತಮ್ಮ ಕೊಠಡಿಯ ಮೂಲೆಯಲ್ಲಿಟ್ಟಿದ್ದಂಥ ಗುಡಾಣದಲ್ಲಿದ್ದ ಗಂಗಾ ಜಲವನ್ನು ತಂದು ದಾಸಿ ಮುಟ್ಟಿದ ಪಾದದ ಜಾಗವನ್ನು ತೊಳೆದುಕೊಂಡು ಬರ್ತಾರೆ. ಅದನ್ನು ಕಂಡು ಭಕ್ತರು ವಿಸ್ಮಯಗೊಳ್ತಾಳೆ. ಭಗವತಿ ತತ್ತರಿಸಿ ಹೋಗ್ತಾಳೆ. ಗುರುಗಳಿಗೆ ಅದೆಷ್ಟು ಕರುಣೆ. ತಕ್ಷಣವೇ ಆಕೆಯನ್ನು ಸಮಾಧಾನ ಪಡಿಸಿ ಇನ್ಮೇಲೆ ದೂರದಿಂದಲೇ ನಮಸ್ಕಾರ ಮಾಡುವಂತ ಗುರುಗಳು ಹೇಳಿದರು. ಆಕೆಯಿಂದ ಜಗನ್ಮಾತೆ ಹಾಡನ್ನು ಕೂಡ ಹೇಳಿಸಿದ್ರು ಅಂತ ಅವರ ಶಿಷ್ಯರು ಬರೆದು ಗುರುಗಳ ಸಮದರ್ಶನದ ಬಗ್ಗೆ ಹೆಮ್ಮೆ ಪಟ್ಟಿದ್ದಾರೆ. ರಾಮಕೃಷ್ಣ ಪರಮಹಂಸರ ಅಣ್ಣ ರಾಮ್ಕುಮಾರ್ ಮಗ ಅಕ್ಷಯ್ ಕುಮಾರ ಮಾವನ ಮನೆಯಲ್ಲಿ ಕಾಯಿಲೆ ಬಿದ್ದಿರುವ ಸುದ್ದಿ ತಲುಪಿದಾಗ ರಾಮಕೃಷ್ಣ ಪರಮಹಂಸರು ತಮ್ಮ ಅಳಿಯ ಹೃದಯರಾಮನಿಗೆ ಯಾಕೋ ಶಕುನ ಸರಿ ಇಲ್ಲ, ಅಕ್ಷಯನನ್ನ ಯಾವುದೋ ರಾಕ್ಷಸ ಗಣದ ಕನ್ನೆಗೆ ಮದುವೆ ಮಾಡಿಕೊಟ್ಟಿರ್ಬೇಕು ಅಂತ ತಿಳಿಸ್ತಾರೆ. ಒಂದು ದಿನ ಚರ್ಚೆ ಹೆಂಗಸರ ಹತ್ರ ಇರುತ್ತೆ. ಆಗ ಹೆಂಗಸರಲ್ಲಿ ವಿದ್ಯಾಶಕ್ತಿ ಅವಿದ್ಯಾಶಕ್ತಿ ಅನ್ನೋ ಎರಡು ವಿಧದಲ್ಲಿದ್ದಾರೆ. ಗಂಡು ಬೀರಿ ಹೆಂಗಸರಿಗೆ ಬೇರೆ ಬೇರೆ ಲಕ್ಷಣಗಳಿರ್ತವೆ. ಇವು ಕೆಟ್ಟ ಲಕ್ಷಣಗಳು. ಮೆಳ್ಳೆಗಣ್ಣು, ಬೆಕ್ಕಿನ ಕಣ್ಣು, ಹಸುವಿನ ಕರುವಿನಂಥ ದವಡೆ, ಪಾರಿವಾಳದಂಥ ಎದೆಗೂಡು ಇರುವ ಹೆಂಗಸರೆಲ್ಲ ಕೆಟ್ಟವರು ಅನ್ನುವ ನಿರರ್ಗಳ ವಿವರಣೆಯನ್ನ ಎಲ್ಲ ಹೆಂಗಸರಲ್ಲಿ ತಾಯಿಯನ್ನ ಕಾಣ್ತಾ ಇದ್ದ ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ತಮ್ಮಲ್ಲಿಗೆ ಬಂದಿದ್ದ ಒಬ್ಬಾತನನ್ನ ಕರಿ ಹೆಂಡತಿ ದಾಸ ಅಂತ ಕರೆದು ಆತ ಕಾಮ ಕಾಂಚನದಲ್ಲಿ ಕೊಳಿತಾ ಇದ್ದಾನೆ ಅಂತೇಳಿ ಸಮದರ್ಶಿ ರಾಮಕೃಷ್ಣ ಅವರು ವರ್ಣಭೇದ ನೀತಿಯನ್ನು ಕೂಡ ಮಾಡ್ತಾರೆ. ಶಾರದಾಮಣಿಯವರನ್ನ ವಿಧಿಯ ಸ್ಥಿತಿಗೆ ಇಳಿಸಿ ನಹಬತ್ ಖಾನಲ್ಲಿ ಬಂದಿಯಾಗಿಸಿರೋದನ್ನ ಶಿವನಾಥ ಶಾಸ್ತ್ರಿ ಒಪ್ಪರಿದ ಪ್ರಶ್ನೆ ಮಾಡಿದಾಗ ಅದೆಲ್ಲ ಹಿಂದೆಂದು ಮುಗಿದ ಕಥೆ ಅನ್ನೋ ಉತ್ತರವನ್ನು ರಾಮಕೃಷ್ಣ ನೀಡುತ್ತಾರೆ. ಬ್ರಾಹ್ಮ ಸಮಾಜದಲ್ಲಿ ಹೆಂಗಸರನ್ನ ಸಮಾನರಂತಲೂ ಗಂಡಸರಿಗೆ ಸಹಕಾರಿಗಳಂತಲೂ ವಿದ್ಯಾಭ್ಯಾಸಕ್ಕೆ ಅರ್ಹರೆಂದು ಪರಿಗಣಿಸೋದನ್ನ ಶಿವನಾಥ ಶಾಸ್ತ್ರಿಗಳು ಸ್ಪಷ್ಟಪಡಿಸ್ತಾರೆ. ಕಾಮಿನಿಯ ಭಯದಲ್ಲಿದ್ದಂಥ ರಾಮಕೃಷ್ಣರು ಶಿವನಾಥ ಶಾಸ್ತ್ರಿಗೆ ತಮ್ಮ ದೃಷ್ಟಾಂತ ಕಥೆಗಳ ಮೂಲಕ ಹೆಂಗಸರು ಆಧ್ಯಾತ್ಮ ಸಾಧನೆಗೆ ಅಡಚಣೆ ಅಂತ ವಾದ ಮಾಡ್ತಾರೆ. ಇದಕ್ಕೆ ಅವರು ಮನ್ನಣೆ ನೀಡದೇ ಇದ್ದಾಗ ತಲೆ ಅಲ್ಲಾಡಿಸ್ತಾ ರಾಮಕೃಷ್ಣರು ತೊಲಗೋ ಮೂರ್ಖ, ನಿಮ್ಮ ಹೆಂಗಸರು ತೋಡಿದ ಕುಣಿಯೊಳಗೆ ಬಿದ್ದು ಸಾಯಿ ಅಂತ ಸೇರ್ತಾರೆ. ನಂತರ ಬೇಗ ಮನೆಗೆ ಹೋಗು, ಇಲ್ಲದೇ ಇದ್ದರೆ ನಿಮ್ಮ ಹೆಂಗಸರು ನಿಮ್ಮನ್ನು ಕೋಣಿಯೊಳಕ್ಕೆ ಸೇರಿಸ್ತಾ ಇರ್ಬೋದು ಅಂತೇಳಿ ನಗುತ್ತಾರೆ. ರಾಮಕೃಷ್ಣರು ಬಾಲ ವಿಧಿಯವರ ಬಗ್ಗೆ ಎಂತಹ ನಿಲುವನ್ನು ತಳೆದಿದ್ರು ಅನ್ನೋದನ್ನು ಅವರ ದಿವ್ಯ ಜೀವನವನ್ನು ಕುರಿತಾಗಿ ಲೀಲಾ ಪ್ರಸಂಗ ಬರೆದ ಶಾರದಾನಂದರು ಹೀಗೆ ದಾಖಲೆ ಮಾಡಿದ್ದಾರೆ. ಭಗವಂತನಲ್ಲಿ ಶರಣಾಗತ ಸುಲಭನಾ? ಮಹಾಮಾಯೆ ಎಷ್ಟು ಪ್ರಬಲವಾದ್ದು, ಅದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಒಬ್ಬರಿಗೆ ಯಾರು ಇಲ್ಲದೆ ಇದ್ದರೆ ಅಂದರೆ ವಿದೇವರು ಅವರು ಒಂದು ಬೆಕ್ಕನ್ನು ತಂದು ಸಾಕ್ತಾರೆ. ಅದಕ್ಕಾಗಿ ಮೀನು ಹಾಲಿಗಾಗಿ ಊರೆಲ್ಲ ಸುತ್ತಾರೆ. ನನ್ನ ಬೆಕ್ಕಿಗೆ ಮೀನು ಹಾಲು ಇಲ್ಲದೆ ಇದ್ದರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಕೆಲ ಮುಗಿಯರು ಹೊರತಾಗಿ ಉಳಿದವರು ಗಂಡಂದಿರು ಗಂಡು ಮಕ್ಕಳು ಸತ್ತು ಹೋಗಿರುವ ಒಂದು ಶ್ರೀಮಂತ ಮನೆಯೇ ಇರಲಿ, ಅಲ್ಲಿ ಅವ್ರು ಮಾತ್ರ ಸಾಯೋದಿಲ್ಲ. ಆ ಮನೆಯ ತುಂಬ ವಿಧಿವೇರೆ. ಮನೆಯ ಮುರುಕ್ಲಾಗಿ ಅದರ ಒಂದೊಂದೇ ಭಾಗ ಬಿದ್ದೋಗಿರುತ್ತೆ. ಗೋಡೆಯ ಮೇಲೆಲ್ಲ ಬಜ್ರಿಗಳು ಹೊಟ್ಟಿರ್ತವೆ. ಅವುಗಳ ನಡುವೆ ತರಕಾರಿ ಸೊಪ್ಪು ಸದೆ ಬೆಳೆದಿರುತ್ತೆ. ಈ ಮಗಿಯರು ಆ ಸೊಪ್ಪನ್ನು ಕಿತ್ತು ಒಳ್ಳೆಯ ಪಚಡಿ ಮಾಡಿಕೊಂಡು ಉಂಡು ಭಗವಂತನನ್ನು ಏಕೆ ಕರಿಬಾರ್ದು ಅಂತ ಸಕಾಲ ಬಂದಿದ್ದರೂ ಅವರು ಅದನ್ನು ಮಾಡೋದಿಲ್ಲ. ಯಾರಾದ್ರೊಬ್ಬಳು ಮದುವೆಯಾದ ಕೆಲ ದಿನಗಳಲ್ಲಿಯೇ ಮಗಿ ಆಗ್ತಾಳೆ, ರಂಡೆ ಆಗ್ತಾಳೆ, ಬಾಲವ ವಿಧಿ ಆಗ್ತಾಳೆ. ಆಕೆ ಏಕೆ ದೇವರನ್ನು ನೆನೆಸ್ಕೊಂಡಿರಬಾರ್ದು? ಹಾಗೆ ಮಾಡದೆ ತನ್ನ ಮೈದುನ ಮನೆಗೆ ಒಡತಿ ಆಗ್ತಾಳೆ. ಕಾಗೆಯ ಜುಟ್ಟಿನಂತೆ ತಲೆಯ ಮೇಲೆ ತುರುಪು ಕಟ್ಟಿಕೊಂಡು ಭುಜದ ಮೇಲೆ ಬೀಗದ ಗೊಂಚಲು ತೂಗಾಡಿಸ್ತಾ ಒಡತಿಯಂತೆ ಮನೆಯೆಲ್ಲ ತಿರುಗಾಡ್ತಾಳೆ. ಈ ಸರ್ವನಾಚಿನನ್ನು ಕಂಡು ನೆರೆಹೊರೆಯವರು ತತ್ತರಿಸ್ತಾರೆ. ನಾನಿಲ್ಲದೆ ಇದ್ದರೆ ಈ ಮೈದು ನನಗೆ ಊಟಕ್ಕೂ ಗತಿಯಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಾಳೆ. ನರಕಕ್ಕೂ ಹೋಗು ಮಗಿ, ನೀನೆಂದಿಗೂ ನಿನಗೆ ಯಾವ ಗತಿ ಒದಗಿದೆ ಅಂತ ತಿಳಿದುಕೊಳ್ಳಾರೆ ಅಂತ ರಾಮಕೃಷ್ಣರು ಹೇಳ್ತಾ ಇದ್ರು ಅಂತ ಶಾರದಾನಂದರು ಹೇಳ್ತಾರೆ. ಬಂಗಾಳಿಯ ಆಡು ಭಾಷೆಯಲ್ಲಿ ಮಗಿ ಅನ್ನೋ ಪದಕ್ಕೆ ಹೆಂಗಸು ಅನ್ನುವಂತೆ ಸೂಳೆ ಎನ್ನುವ ಕೆಟ್ಟ ಅರ್ಥ ಕೂಡ ಇದೆ ಅಂತ ಬಂಗಾಳಿ ಬಲ್ಲವರು ತಿಳಿಸ್ತಾರೆ. ಒಂದು ದಿನ ರಾಮಕೃಷ್ಣ ಪರಮಹಂಸರು ಮಿಠಾಯಿಯನ್ನು ತೆಗೆದುಕೊಳ್ಳೋದಕ್ಕೆ ಬುಟ್ಟಿ ಕೈ ಹಾಕಿದಾಗ ಹಲ್ಲಿ ಒಂದು ಲೊಚ್ಚಗೊಟ್ಟುತ್ತೆ.
ಅದರಿಂದ ಅಪಶಕುನ ಆದಂಥ ತಕ್ಷಣ ಅವರು ಕೈನ ಹಿಂತೆಗಿತಾರೆ. ರಾಮಕೃಷ್ಣನಿಗೆ ಒಂದು ಸ್ಟೂಲ್ ಬೇಕಾಗಿರ್ತೈತೆ. ಅದನ್ನು ತರೋದಕ್ಕೆ ಮಹೇಂದ್ರನಾಥ ಗುಪ್ತನಿಗೆ ತಿಳಿಸ್ತಾ, ನಾಳೆ ಗುರುವಾರ ಅಪರಾಹ್ನದ ಕೊನೆಯ ಭಾಗ ಅಮಂಗಳಕರ, ಆದ್ದರಿಂದ 3 ಗಂಟೆಗೆ ಮೊದಲೇ ಇಲ್ಲಿ ಬಾ ಅಂತ ತಿಳಿಸ್ತಾರೆ. ಹಾಗೆ ತಿಳಿಸಿದಾಗ ಬ್ರಹ್ಮಜ್ಞಾನಿಗೆ ಶುಭ ಮತ್ತು ಅಶುಭಗಳು ಬೆನ್ನೇರಿರ್ತವೆ. ರಾಮಕೃಷ್ಣರು ಕೆಲವು ವಸ್ತುಗಳು ತಮಗೆ ಒಗ್ಗೋದಿಲ್ಲ ಅಂತ ಆಗಾಗ್ಗೆ ತೋರಿಸ್ಕೊಳ್ತಾ ಇರ್ತಾರೆ. ಅದು ಆಧ್ಯಾತ್ಮದ ಉನ್ನತ ಹಂತ ಎನ್ನೋ ರೀತಿಯಲ್ಲಿ ಕೂಡ ಅವರು ತಮ್ಮ ಶಿಷ್ಯರಿಗೆ ತಿಳಿಸ್ತಾ ಇರ್ತಾರೆ. ಕಾಲದಿಂದ ಪರಮಹಂಸರಿಗೆ ಅದ್ಭುತವಾದಂಥ ಅವಸ್ಥೆ ಬಂದಿದೆ. ಯಾವ ಲೋಹವನ್ನು ಅವ್ರ ಕೈಯಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ. ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ, ಮಣ್ಣಿನ ಲೋಟದಲ್ಲಿ ನೀರನ್ನು ಕುಡಿತಾ ಇದ್ದಾರೆ, ಮಣ್ಣಿನ ಗಡಿಗಳನ್ನು ತರಿಸ್ತಾ ಇದ್ದಾರೆ, ಹಿತ್ತಾಳೆಯ ಕಾಲು ತಂಬಿಗೆಯನ್ನು ಅವರಿಗೆ ಮುಟ್ಟಕ್ಕಾಗ್ತಾ ಇಲ್ಲ. ಲೋಹದ ಪದಾರ್ಥಗಳನ್ನು ಮುಟ್ಟಿದ್ರೆ ಮುಳ್ಳಿನಲ್ಲಿ ಮೀನು ಕೈಚಿದ್ದಾಗ ಜುಮ್ ಅನ್ನುವಂತೆ ಅವ್ರಿಗೆ ಜುಮ್ ಅನ್ನುತ್ತೆ ಅಂತ ಮಹೇಂದ್ರನಾಥ ಗುಪ್ತ ತಮ್ಮ ಗುರುಗಳ ವಿಶೇಷ ಸ್ಥಿತಿಯನ್ನು ವರ್ಣಿಸ್ತಾರೆ. ಭಾರತೀಯ ಸಮಾಜದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಯ ಸುತ್ತ ಹಲವಾರು ಕಟ್ಟುಕತೆಗಳು ಸುತ್ತೋದಿರ್ತವೆ. ಇವು ಅವರ ಭಕ್ತಿಗಳು ಮತ್ತು ಇವೆಲ್ಲವೂ ಅವರ ಭಕ್ತ ಮತ್ತು ಅಭಿಮಾನಿಗಳ ಕೊಡುಗೆಯಾಗಿರ್ತವೆ. ವಿದ್ಯಾವಂತರು ಸೇರಿದಂತೆ ಜನ ಇವುಗಳನ್ನ ಯಾವುದೇ ಪ್ರಶ್ನೆ ಮತ್ತು ತರ್ಕಾರಗಳಿಲ್ಲದೆ ಒಪ್ತಾರೆ. ಇವು ತಲೆಮಾರುಗಳು ಸವಿದ್ರು ಕೂಡ ಮುಂದುವರೆದು ಸಾಗ್ತವೆ. ಇದು ರಾಮಕೃಷ್ಣ ಪರಮಹಂಸರ ವಿಚಾರದಲ್ಲಿಯೂ ಕೂಡ ನಿಜ. ಕಥಾಮೃತ, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಸೇರಿದಂತೆ ಹಲವು ಆಕರಗಳಲ್ಲಿ ರಾಮಕೃಷ್ಣರ ನೈಜ ವ್ಯಕ್ತಿತ್ವವನ್ನು ಪರಿಚಯಿಸುವ ನೂರಾರು ಘಟನೆಗಳು ಕಣ್ಣೆದುರಿಗಿದ್ದರೂ ಕೂಡ ಅವುಗಳನ್ನೆಲ್ಲ ಬದಿಗೊತ್ತಿ ಅವನ್ನ ನವಯುಗಾಚಾರ್ಯ ಅಂತ ಕರೀತಾರೆ. ಅಂತಹ ನವಯುಗ ಯಾವುದು, ಅದರಲ್ಲಿ ರಾಮಕೃಷ್ಣ ಚಿಂತನೆಗಳಿಗೆ ಯಾವ ಸ್ಥಾನ ಇದೆ, ಅವರು ಹೇಗೆ ಆಚಾರ್ಯರಿರೋದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ಆಧ್ಯಾತ್ಮಿಕ ವ್ಯಕ್ತಿಗಳ ಇಂತಹ ಇಬ್ಬದಿತನದ ಬದುಕಿನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.